ಸತ್ತವರ ಬಟ್ಟೆಗಳು, ಒಡವೆಗಳು, ಅವರು ಉಪಯೋಗಿಸುತ್ತಿದ್ದ ಪಾತ್ರೆಗಳನ್ನು ಉಪಯೋಗಿಸುವ ಮುನ್ನ ಎಚ್ಚರ, ಏಕೆಂದರೆ ಅದನ್ನು ಉಪಯೋಗಿಸುವವರ ಜೀವನದಲ್ಲಿ ನಡೆಯುವುದು ಇದೆ. ಗರುಡ ಪುರಾಣವು ಹಿಂದೂ ಮತದ ಮುಖ್ಯವಾದ ಗ್ರಂಥವಾಗಿದೆ. ಇದು ಸತ್ತ ನಂತರ ಆತ್ಮ ಪ್ರಯಾಣವನ್ನು ವಿವರಿಸಲಾಗಿದೆ. ಈ ಪುರಾಣದಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. ಇವುಗಳನ್ನು ಪಾಲಿಸದಿದ್ದರೆ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಇವುಗಳಲ್ಲಿ ಬಹು ಮುಖ್ಯವಾದದ್ದು ಸತ್ತಂತಹ ವ್ಯಕ್ತಿಯ ವಸ್ತುಗಳನ್ನು ಬಳಸಬಾರದು. ಸತ್ತಂತಹ ವ್ಯಕ್ತಿಯ ಕೆಲವು ವಸ್ತುಗಳನ್ನು ಉಪಯೋಗಿಸುವುದರಿಂದ ಪಿತೃದೋಷ ಉಂಟಾಗುತ್ತದೆ. ಇದರ ಪ್ರಭಾವದಿಂದ ಸಾಕಷ್ಟು ದುಷ್ಟ ಪರಿಣಾಮಗಳು ಉಂಟಾಗುತ್ತದೆ. ಎಚ್ಚರ. ಬಹುಮುಖ್ಯವಾಗಿ ಸತ್ತಂತವರ ಬಟ್ಟೆಗಳನ್ನು ಉಪಯೋಗಿಸಬಾರದು. ಆ ಬಟ್ಟೆಗಳು ಆ ವ್ಯಕ್ತಿಯ ಪ್ರತಿಕೂಲ ಶಕ್ತಿಯನ್ನು ಹೊಂದಿರುತ್ತದೆ. ಸತ್ತವರ ಆಭರಣಗಳನ್ನು ಧರಿಸಬಾರದು. ಈ ಆಭರಣಗಳು ಆ ವ್ಯಕ್ತಿಯ ಪ್ರತಿಕೂಲ ಶಕ್ತಿಯನ್ನು ಹೊಂದಿರುವುದರಿಂದ ಇದನ್ನು ಧರಿಸಿದವರಿಗೆ ದುರಾದೃಷ್ಟವು ಎದುರಾಗುತ್ತದೆ. ಸತ್ತಂತಹ ವ್ಯಕ್ತಿಯ ಗಡಿಯಾರವನ್ನು ಧರಿಸಬಾರದು, ಏಕೆಂದರೆ ಗಡಿಯಾರವು ಕಾಲದ ಚಿಹ್ನೆಯಾಗಿರುತ್ತದೆ. ಆ ವ್ಯಕ್ತಿ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನು ಇತರರು ಧರಿಸುವುದರಿಂದ ಸಾಕಷ್ಟು ಕಷ್ಟಗಳನ್ನು, ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಸತ್ತವರ ಚಪ್ಪಲಿ ಅಥವಾ ಶೂಗಳನ್ನು ಧರಿಸಬಾರದು, ಏಕೆಂದರೆ ಸತ್ತಂತವರ ಪಾದದ ಧೂಳು ಅದರಲ್ಲಿ ಇರುತ್ತದೆ. ಅವುಗಳನ್ನು ಬಳಸುವುದರಿಂದ ಕಾಯಿಲೆ ಅಥವಾ ತೀವ್ರವಾದ ಅನಾರೋಗ್ಯ ಉಂಟಾಗುವುದೆಂದು ನಂಬಲಾಗಿದೆ. ಸತ್ತಂತಹ ವ್ಯಕ್ತಿಯ ಪಾತ್ರೆಗಳನ್ನು ಉಪಯೋಗಿಸಬಾರದು. ಆ ಪಾತ್ರೆಗಳಲ್ಲಿ ಆ ವ್ಯಕ್ತಿಯ ಉಳಿದಂತಹ ಆಹಾರವಿರುತ್ತದೆ. ಅದನ್ನು ಉಪಯೋಗಿಸುವುದರಿಂದ ದುರಾದೃಷ್ಟ ಉಂಟಾಗುವುದೆಂದು ನಂಬುತ್ತಾರೆ. ಇವುಗಳನ್ನು ಉಪಯೋಗಿಸುವುದರಿಂದ ಪಿತೃದೋಷ ಉಂಟಾಗುತ್ತದೆ. ಅವರು ಅತೃಪ್ತಿಯನ್ನು ಹೊಂದಿರುತ್ತಾರೆ. ಇದರಿಂದ ಅವರ ಆಶೀರ್ವಾದ ದೊರೆಯುವುದಿಲ್ಲ. ಅಲ್ಲದೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತದೆ. ಅವರ ಕುಟುಂಬದಲ್ಲಿ ಜಗಳ, ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ. ಸತ್ತಂತಹ ವ್ಯಕ್ತಿಯ ವಸ್ತುಗಳನ್ನು ಸುಡಬೇಕು ಅಥವಾ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಆನಂದ, ಶ್ರೇಯಸ್ಸು ಲಭಿಸುತ್ತದೆ. ನೀವೇನಾದರೂ ಅವುಗಳನ್ನು ಉಪಯೋಗಿಸಬೇಕೆಂದುಕೊಂಡರೆ ಆ ವ್ಯಕ್ತಿಯ ಆತ್ಮಶಾಂತಿಯನ್ನು ಹೊಂದಲು ಪೂಜಿಸಬೇಕು. ಅವರ ಆತ್ಮಶಾಂತಿಯನ್ನು ಹೊಂದುತ್ತದೆ ಹಾಗೂ ಪಿತೃದೋಷ ನಿವಾರಣೆಯಾಗುತ್ತದೆ. ಇದೇ ಅಲ್ಲದೆ ಅವರ ವಸ್ತುಗಳನ್ನು ಉಪಯೋಗಿಸುವ ಮುನ್ನ ಜ್ಯೋತಿಷ್ಯ ಪಂಡಿತರ ಸಲಹೆಯನ್ನ ಪಡೆಯುವುದು ಉತ್ತಮ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.